ರಂಗೋಲಿಯಲ್ಲಿ ಪುನೀತ್ ಚಿತ್ರ. ಇಂದು ಕರ್ನಾಟಕ ರತ್ನ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಇಂದು ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಸಂಭ್ರಮದಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಆದರೆ ಮೈಸೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕಲಾವಿದರು ವಿಶೇಷವಾಗಿ ಗೌರವ ಸಲ್ಲಿಸಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನೀಡಿದ ಗೌರವ ಏನು ಅಂತ ತಿಳಿಯೋಣ ಬನ್ನಿ. ಹೌದು, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ 5 ಕಲಾವಿದರ ತಂಡ ಪುನೀತ್ ಅವರ ಬೃಹತ್ ಚಿತ್ರವನ್ನ ರಂಗೋಲಿಯಲ್ಲಿ ಬಿಡಿಸುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿದ್ದಾರೆ. ಮೈಸೂರಿನ ಭುವನ್ ರಾಜ್ ಫೌಂಡೇಶನ್ ಚೇತನ್ ರಾಜ್ ಅವರ ಮಾರ್ಗದರ್ಶನದಲ್ಲಿ ಬೃಹತ್ ರಂಗೋಲಿ ಬಿಡಿಸುವ ಕಲೆಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಕಲಾವಿದ ಎಸ್ ಪುನೀತ್ ಕುಮಾರ್ ಹಾಗೂ ರಂಗೋಲಿ ಕಲಾವಿದೆ ಸಿ ಲಕ್ಷ್ಮಿ, ಸಿ ಸಂಪ್ರೀತ್, ಪಿ ಆದಿತ್ಯ ಮತ್ತು ರಾಘವ್ ಆರ್ ಹರಳಿಕಟ್ಟೆ ಅವರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಚಿತ್ರವನ್ನ ಬಿಡಿಸಿದ್ದಾರೆ. ಭಾನುವಾರ ಮುಂಜಾನೆ 3 ಗಂಟೆಯಿಂದಲೇ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಬಿಡಿಸಲು ಪ್ರಾರಂಭಿಸಿದ ಅವರು ಬೆಳಗ್ಗೆ 10 ಗಂಟೆ ಸಮಯಕ್ಕೆ ಪೂರ್ಣಗೊಳಿಸಿದ್ದಾರೆ. ಈ ಒಂದು ಚಿತ್ರವನ್ನ ಬಿಡಿಸುವುದಕ್ಕೆ ಕಲಾವಿದರು ಸತತ 7 ಗಂಟೆಗಳ ಕಾಲ ಚಿತ್ರ ಬಿಡಿಸಿರುವುದು ವಿಶೇಷ. 135x60 ಅಡಿಯಲ್ಲಿ ಒಟ್ಟು 6100 ಚದರ ಅಡಿ ವ್ಯಾಪ್ತಿಯಲ್ಲಿ ಅನೇಕ ಬಣ್ಣದ ರಂಗೋಲಿ ಬಳಸಿ ಪುನೀತ್ ರಾಜ್ಕುಮಾರ್ ಅವರ ನಟನೆ ಮಾಡಿರುವ ರಾಜ್ಕುಮಾರ್ ಚಲನಚಿತ್ರದ ಪಾರಿವಾಳದೊಂದಿಗೆ ಇರುವ ಅಪ್ಪು ಅವರ ಚಿತ್ರವನ್ನ ಆಕರ್ಷಕವಾಗಿ ಕಲಾವಿದರು ಬಿಡಿಸಿದ್ದಾರೆ. ಚಿತ್ರ ಬಿಡಿಸುವಾಗಲೇ ಚಿತ್ರ ಬಿಡಿಸುವ ಜಾಗಕ್ಕೆ ಸಾವಿರಾರು ಮಂದಿ ಬಂದು ಚಿತ್ರವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದು ಸಂಜೆ 7 ಗಂಟೆಗೆ ಅಪ್ಪು ಅವರ ಈ ರಂಗೋಲಿ ಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ.